ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಿಮ್ಮವ್ವನ ಮುಂದೆ ಮಾತು ಕೊಡು, ನಾ ತೋರಿಸಿದ ಹುಡುಗಿನೇ ಲಗ್ನ ಆಯ್ತೀನಿ ಅಂತ. ಮಾತು ಕೊಡ್ಲಾ ನಿಮ್ಮವ್ವನ ಮುಂದೆ? ಶಾರದಕ್ಕ, ಚಂದ್ರಿ ಯಾಕೋ ಅಳ್ತಾವಳೆ. ನೀನು ಹೋಗಿ ಅಡುಗೆ ಕೋಣೆಯಲ್ಲಿ ಇಡು, ನಾನು ಹೋಗಿ ನೋಡ್ತೀನಿ. ಸರಿ ಅಕ್ಕ. ಚಂದ್ರಿ, ಏ ಚಂದ್ರಿ, ಏ ಚಂದ್ರಿ, ಯಾಕೆ ಅಳ್ತಿದ್ದೀಯಾ? ಸರಿ ಹಂಗಾರೆ ಆಳು ನಿಲ್ಸಿದ ಮ್ಯಾಕೆ ನೀನೇ ಬಂದು ಹೇಳು, ನಾನು ಅಡುಗೆ ಮಾಡಕ್ಕೆ ಹೋಯ್ತೀನಿ. ಸಾರ್ದಕ್ಕ, ಅದು ಅಕ್ಕವರು ಊಟ ತಿಂಡಿ ಬಿಟ್ಟು ಕೂತವ್ರೆ. ಬೆಳಗ್ಗಿಂದ ಏನು ಗಂಟ್ಲಂಗೆ ಇಳಿಸಿಲ್ಲ. ನಂಗೆ ಯಾಕೋ ದಿಗ್ಲಾಗ್ತೈತೆ ಸಾರ್ದಕ್ಕ. ಏನೋ ಬ್ಯಾಸರದಲ್ಲಿ ಹಂಗೆ ಕುಂತಿರ್ತಾರೆ, ಆಮ್ಯಾಕೆ ಅವರೇ ಸರಿ ಹೋಯ್ತಾರೆ ಬಿಡು. ಇದೇನು ಮುದ್ಕಿ ಹಿಂಗ ಅನ್ಬಿಟ್ಲು? ಹಂಗಲ್ಲ ಸಾರ್ದಕ್ಕ, ಈಸ್ಯ ಏನಾದ್ರು ನಾನು ನಿಮ್ಮ ತವ ಹೇಳಿದ್ದೀನಿ ಅಂತ ಅಕ್ಕವ್ರಿಗೆ ಗೊತ್ತಾದ್ರೆ ನನ್ನ ಸಾನ ಬೈದಾಕ್ಬಿಡ್ತಾರೆ. ಅದು ಹೆಂಗಾರು ಇರ್ಲಿ ಬಿಡಿ ಸಾರ್ದಕ್ಕ, ನೀವೇ ಒಸಿ ಬಂದು ಅಕ್ಕವ್ರನ್ನ ಕೇಳಿ ಸಾರ್ದಕ್ಕ. ಸರಿ, ನಾನೇ ಕೇಳ್ತೀನಿ ನಡಿ. ಬಾಳ್ಕೊಡು, ಬಾಳ್ಕೊಡು. ದೂರಸಿ ಬಾಳ್ಕೊಡು, ಬಾಳು ಬೇಗನೆ ಬಾಳ್ಕೊಡು, ಬಾಳ್ಕೊಡು, ಬಾಳ್ಕೊಡು. ಓಹೋ, ಏನ್ರಲ್ಲ ಎಲ್ಲ ಪೈಲ್ವಾನ್ಗಳು ಒಟ್ಟಿಗೆ ಸೇರ್ಕೊಬಿಟ್ಟಿದ್ದೀರಾ? ಏನ್ ವಿಶೇಷ? ರಾಮಣ್ಣ, ಮೊದಲು ನಮ್ಗೊಂದು ಇಸ್ಯ ಗೊತ್ತಾಗ್ಬೇಕು. ಏನ್ಲ ಅದು? ನೀನು ಹುಲಿನ ಇಲ್ಲ ಕುರಿನ? ನಾನು ಹೇಳ್ಲಿಲ್ವ ನಮ್ ರಾಮಣ್ಣ ಹುಲಿ ಅಂತ? ಮತ್ತೆ ಮಂಜುನ ಯಾಕೆ ನೀನು ಕುರಿ ಆಗೋದಿ ಅಂತ ಹೇಳ್ದ? ಅವ್ನ್ ತಲೆ ಕೆಟ್ಟ ನನ್ ಮಗ, ಅವ್ನ ಮಾತು ನಂಬೇಡಿ ನೀವು. ನಾವು ನಂಬಿಲ್ಲ ರಾಮಣ್ಣ, ಆದ್ರೆ ಹೆಣ್ಣುಳಿ ಈಗ ಎಲ್ಲಿ? ಯಾವ ಹೆಣ್ಣುಲಿನ್ಲ? ಅದೇ ಗದ್ದಾಳಿಗೆ ನುಗ್ಗಿತ್ತಂತಲ್ಲ, ಅದನ್ನ ಏನ್ ಮಾಡ್ದೆ? ಅಯ್ಯ ಬಡ್ಡೆ ತವ, ಇಳಿರ್ಲ ಈ ಗಿಳಿಕೆ, ಹೋಗ ಹೋಗ, ಇಳಿರ ಗಿಳಿಕೆ, ಹೋಗ ಬಡ್ಡೆ ತವ, ಹೋಗ್ರಲ್ಲ ನಡ್ರಲ್ಲ. ಹೇಳು ರಾಮಣ್ಣ, ಹೆಣ್ಣುಳಿಗೆ ಏನ್ ಮಾಡ್ದೆ? ಲವ್, ಇನ್ನು ಏನೇನ್ ಹೇಳ್ದ ಅವನು? ನೀನು ಗದ್ದೆಗೆ ಹೋಗಿದಾಗ ಹೆಣ್ಣುಲಿ ಸೀದಾ ಗದ್ದೆಗೆ ನುಗ್ಬಿಡ್ತಂತೆ, ಇನ್ನಾತ್ರ ಮುಂದೆ ಕುರಿ ಅದಂತೆ, ಅದ್ರ ಜೊತೆ ನೀನ್ ಕುಸ್ತಿ ಆಡ್ತಾರಮ್ಮಣ. ಲವ್, ಸುಮ್ಕಿರ್ಲ ನೀನು. ಅದು ಸಾಮಾನ್ಯದ ಹುಲಿ ಅಲ್ಲ, ಅದು ಬ್ಯಾರೆ ತರದ್ದು. ಬೇರೆ ತರದಂದ್ರೆ? ಅದು ಸ್ಯಾನೆ ಡೇಂಜರ್ ಹುಲಿಕಲ್ಲ. ಓ, ನಮ್ ಜಾನ್ಕಿ ಮೇಡಮ್ ತರ. ಅಯ್ಯ ನಿನ್ನ ಲೇ, ಇವಾಗ ಯಾಕಲ ಮೇಡಮ್ ಇಸ್ಯಾ? ಮುಂದಕ್ಕೆ ಹೇಳು ರಮಣ, ಅವಳಿಗೆ ಏನ್ ಮಾಡ್ದೆ ಅಂತ ಹೇಳು. ಲೇ, ನಿಮಗ್ ಮಾಡಕ್ ಬೇರೆ ಕ್ಯಾಮೆ ಇಲ್ವಲ್ರಲ್ಲ, ಒಬ್ಬೊಬ್ಬಂಗು ಉಲ್ಟಾ ನೇತಾಕ್ಬಿಡ್ತೀನಿ. ಹೋಗ್ರ ಹೋಗ್ರ. ಲೇ ಲೇ, ಏನ್ರಲ್ಲ ಗೊಣಗ್ತಾ ಇದ್ದೀರಾ? ಏನು ಇಲ್ಲ ರಮಣ, ನಿನ್ನಿಸಿಯ ನಮ್ಮತ್ತು ಅಟೆಯ. ಅಯ್ಯೋ ಬಡ್ಡೆ ಹೋಗ್ರ, ತರ್ಲೆ ಬಡ್ಡಿವಾ. ಓ, ಏನ್ ರಾಮಣ್ಣ, ಗದ್ದೆಗೆ ಹೆಣ್ಣುಲಿ ಬಂದಿತ್ತಂತೆ? ಅಯ್ಯ ಬಡ್ಡೆ ಮಕ್ಕಳ ತಮಾಷೆ ಆಡಿಸ್ತೀಯ? ಬಾ, ಹೆಣ್ಣುಲಿ ತೋರಿಸ್ತೀನಿ ನಿಂಗೆ. ಅಯ್ಯೋ ನಿನ್ನ. ನಾನು ಹೋಗಿ ಸೊಸೆ ಮೊನ್ನ ಕೇಳಿದೆ, ಅವ್ರು
ಅವ್ರು ನನ್ನ ತಮ್ಮನು ಸರಿಯಾಗಿ ಮಾತನ್ನೇ ಇಲ್ಲ. ಸಾಹೇಬ್ರ ನಂಗೆ ಯಾಕೋ ಸಾನ ದಿಗ್ಲಾಗ್ತೈತೆ. ಅಕ್ಕ ಅವ್ರು ಯಾವತ್ತೂ ಹಿಂಗಿದ್ದಿದ್ದೇ ಇಲ್ಲ. ನಿಮ್ ತವ ಮಾತಾಡ್ಕೊಂಡು ಹೋದ್ಮ್ಯಾಕೆನೆ ಅವ್ರು ಹಿಂಗ ಆಗವ್ರೆ. ಏನು ಉಂಡು ಇಲ್ಲ, ನೀರು ಸಹ ಮುಟ್ಟಿಲ್ಲ. ಸಾಹೇಬ್ರ ಅಕ್ಕವ್ರಿಗೆ ಏನೋ ಆಗಕ್ಕಿಲ್ಲ ಅಲ್ಲವ್ರ. ಈಸ್ಯ ಏನಾರು ಅವ್ರ ಅಪ್ಪ ಹೆಂಗ್ ಗೊತ್ತಾಯ್ತಂದ್ರೆ, ಅಯ್ಯಯ್ಯೋ ಹಂಗೇನಾರ ಆಯ್ತು ಅಂದ್ರೆ ಮೊದಲು ನನ್ನ ಜೀವನ ಹೊಂಟೋಗ್ಲಿ. ಸಾಕು ಸುಮ್ಕಿರಿ ಚಂದ್ರಿ. ಜೀವ ಹೋಗುವಂಥದ್ದೇನೂ ಆಗಲಿಲ್ಲ. ಈಗ ಏನೇನೋ ಮಾತಾಡ್ಬೇಡ. ಇಲ್ಲ ಸಾಹೇಬ್ರ, ನಂಗೆ ಯಾಕೋ ಸಾನ ದಿಗ್ಲಾಗ್ತೈತೆ. ಸಾಹೇಬ್ರ ದಯವಿಟ್ಟು ನೀವೇ ಒಸಿ ಬಂದು ಅಕ್ಕವ್ರಿಗೆ ಸಮಾಧಾನ ಮಾಡಿ ಬನ್ನಿ ಸಾಹೇಬ್ರ. ಸರಿ ನಡ್ರಿ, ನಾನೇ ಮಾತಾಡ್ತೀನಿ. ಯಾರು? ಅಕ್ಕವ್ರೆ ನಾನು. ಚಂದ್ರಿ, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ನಂಗೆ ತಿನ್ನೋಕೆ ಏನು ಬೇಡ ಅಂತ. ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿರೋಕೆ ಬಿಟ್ಬಿಡು, ಹೋಗು. ಅಲ್ಲ ಅಕ್ಕವ್ರೆ, ಸಾಹೇಬ್ರು ಬಂದವ್ರೆ. ಬಂದೆ ಚಂದ್ರಿ, ಬಂದೆ ಚಂದ್ರಿ. ಏನ್ ಚಂದ್ರಿ ನೀನು, ಯಾಕೆ ನಿಂಗೆ ಎಷ್ಟೊಂದು ಅವಸರ? ನಾನು ನಿಂಗೆ ಎಷ್ಟು ಸಲ ಹೇಳಿಲ್ಲ ನಮ್ಮ ಕಷ್ಟ ನಮ್ಮಲ್ಲೇ ಇರಬೇಕು. ಇದು ನಮ್ಮ ಮಾವನವ್ರಿಗೆ ಯಾಕೆ ಹೇಳಕ್ ಹೋದೆ? ಏನಾಯ್ತಮ್ಮ? ಯಾಕೆ ಚಂದ್ರನ್ ಹಾಗೆ ಬೈತಾ ಇದೆಯಾ? ಮನೇಲಿ ಒಬ್ರಿಗೆ ಕಷ್ಟ ಬಂದ್ರೆ ಇನ್ನೊಬ್ರು ಸುಮ್ಮನೆ ಇರೋಕ್ಕಾಗತ್ತಾ? ಅದೇನಾಯ್ತು ಅಂತ ಹೇಳು. ನಿಜ ಹೇಳಬೇಕು ಅಂದ್ರೆ ನಾನು ನಿಮ್ಮ ಮುಂದೆ ನಿಲ್ಲೋ ಹಾಗೆ ಇಲ್ಲ ಮಾವ. ಯಾಕಮ್ಮ ಏನೇನೋ ಮಾತಾಡ್ತೀಯ? ಏನಾಯ್ತು ಅಂತ ಹೇಳು. ನನ್ನ ಕ್ಷಮಿಸಿ ಮಾವ. ಬಾವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನೀವು ನನಗೆ ಕೊಟ್ಟಿದ್ರಿ, ಆದರೆ ನಾನು ಬಾವನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಅವರು ಮನೆ ಬಿಟ್ಟು ಹೋಗಿ ಏನೇನೋ ಅವಂತರ ಆಗೋಯ್ತು. ಇದ್ದೇಳಮ್ಮ, ಇದ್ದೇಳು ನೀನು. ಇಲ್ಲ ಮಾವ, ನೀವು ನನ್ಗೇನಾದ್ರೂ ಶಿಕ್ಷೆ ಕೊಡಿ. ಶಿಕ್ಷೆ ಕೊಡುವಂತ ತಪ್ಪು ನೀನೇನು ಮಾಡಿಲ್ಲ. ಎದ್ದೇಳು, ಇದ್ದೇಳು. ನಿಮ್ ದೊಡ್ಡ ಮನ್ಸು ಮಾವ, ನೀವು ಹಾಗೆ ಹೇಳ್ತಿದ್ದೀರಾ ಅಷ್ಟೇ. ಆದ್ರೆ ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಹುಡುಕೊಳ್ಳೇಬೇಕು. ಹಾ, ಬಾವನ್ಗೆ ನಾನೇ ಹುಡುಕ್ತೀನಿ ಮಾವ. ಆಗ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಸಿಗುತ್ತೆ. ಸುಸಿಮ, ಯಾಕೆ ಸುಮ್ಕೆ ನಿಮ್ಗೆ ನೀವೇ ತೊಂದರೆ ತಕತ್ತೀರಾ? ತೊಂದರೆ ಏನು ಇಲ್ಲ ಶಾರದಕ್ಕ. ಮಾವನವರೇ ಹೇಳಿದ್ರಲ್ಲ, ಮನೇಲಿ ಒಬ್ರಿಗೆ ತೊಂದರೆ ಅಂದಾಗ ಅದನ್ನು ನೋಡಿಕೊಂಡು ಎಲ್ಲರೂ ಹೇಗೆ ಸುಮ್ಮಿರೋದಕ್ಕಾಗತ್ತೆ ಅಂತ. ನಾನು ಈ ಮನೆಯವಳೆ ಅಲ್ವಾ ಮಾವ? ಬಾವನ್ಗೆ ನಾನು ಹುಡುಕ್ಬಾರ್ದಾ? ನೀನು ಹುಡುಕಬಾರ್ದು ಅಂತ ಯಾರಮ್ಮ ಹೇಳಿದ್ದು? ಹಾಗೆ ನೋಡಿದ್ರೆ ಈ ಜವಾಬ್ದಾರಿನ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ನಿಭಾಯಿಸೋಕ್ಕಾಗೋದೇ ಇಲ್ಲ.
ಇನ್ಮೇಲೆ ರಾಮನ ಮದುವೆ ಜವಾಬ್ದಾರಿ ಪೂರ್ತಿ ನಿಂದೆ. ಬಡ್ಡಿ ಹೇಳಿದ್ನೆ ಹುಡುಗರು ತಾವೇನು ಹೇಳಿದ್ಲ ನೀನು? ಹಾಂ ಅಯ್ಯೋ ನಾನೇನು ಹೇಳ್ದೆ ನಿಂಗೆ ಸುಳ್ಳು ಹೇಳಿದ್ರೆ ಇಷ್ಟ ಆಗಿಲ್ಲ ಅಂತೆಲ್ಲ ದಿಟಾನೇ ಹೇಳಿವ್ನಿ. ಓಹೋ ಏನು ಸತ್ಯಹರಿಶ್ಚಂದ್ರ ಸೋದರಳಿಯ ಇವನು ದಿಟ್ಟನೆ ಹೇಳೋದು. ಅಬ್ಬಾ ಹುಲಿ ಕುರಿ ಅಂತ ಕತೆ ಕಟ್ಟಿದ್ಯಾ ನೀನು? ಲವ್ ಆ ಹುಡುಗರು ನಮ್ಮ ತಲೆ ತಿಂದಾಕ್ಬಿಟ್ರಕ್ಕಲ್ಲ. ಹಾಂ ನಿನ್ನ ಓರ್ಲ ಸುಮ್ಕೆ. ರಾಮನ ವಿಷಯದಲ್ಲಿ ನನ್ನ ಭಾರನ ಇಳಿಸ್ಬಿಟ್ಟೆ ಕಣಮ್ಮ ನೀನು. ನೀನು ತೋರಿಸೋ ಹುಡುಗಿ ಜೊತೆನೇ ರಾಮನ ಮದುವೆ. ಏನೇ ಆಗಲಿ ಈ ವರ್ಷ ಈ ಮನೆಗೆ ಹಿರಿ ಸೊಸೆ ಕಾಲಿಡ್ಲೇಬೇಕು. ನೀವೇನು ಯೋಚನೆ ಮಾಡಬೇಡಿ ಮಾವ. ಈ ವರ್ಷ ದೊಡ್ಡ ಮನೆಗೆ 2ನೇ ಸೊಸೆನ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ. ದುರ್ಸುಸಿ ಕಣಮ್ಮ. ಸರಿನಮ್ಮ, ನೀನು ರೆಸ್ಟ್ ತಗೋ, ನಾನು ಬರ್ತೀನಿ. ಬರೀ ಹೊಟ್ಟೆಲಿ ಇರಬೇಡ ಕಣವ್ವ. ಅಕ್ಕವ್ರೆ, ದೊಡ್ಡ ಸೊಸೆ ಕೇಳಿಸ್ಕೊಂಡೆ ಚಂದ್ರಿ. ನೋಡ್ತಾ ಇರು, ಇನ್ನು ಮುಂದಿದೆ ಆಟ. ರಮಣ ಬಿಟ್ಬಿಡು ರಮಣ. ಏಯ್ ಹೆಣ್ಣುಲಿ ಎಲ್ಲಿ ಅಂತ ಕೇಳಿದೆ ಅಲ್ವಾ? ಕಾಣ್ತೈತೇನಲ್ಲ ಹೆಣ್ಣುಲಿ, ನೋಡ್ಕೊಳ್ಳ ನೋಡು. ರಮಣ ಇನ್ಮೇಲೆ ಕೇಳಕ್ಕಿಲ್ಲ, ಬಿಟ್ಬಿಡು. ನನ್ನೇ ಕುರಿ ಅಂದೆ ಅಲ್ವಾ? ಹೆಣ್ಣುಲಿ ಎಲ್ಲಿ ಅಂತ ಕೇಳಿದೆ ಅಲ್ವೇನಲ್ಲ ನೀನು? ನೋಡ್ಕೊಳ್ಳ ಹೆಣ್ಣುಲಿಯಾ? ರಮಣ ಹೆಣ್ಣುಳಿಗಿಂತ ಡೇಂಜರ್ ಬರ್ತೈತೆ ಮೇಡಮ್ಮು, ಬಿಟ್ಬಿಡು ರಮಣ, ಸಿಗಕೊಂಡ್ರೆ ಹಾಗೇನೆ. ಬಿಟ್ಬಿಡು ರಮಣ, ನಾವು ಹೊಂಟೋಯ್ತೀವಿ. ಇಲ್ಲಾಂದ್ರೆ ಮೇಡಮ್ ಬ್ರೆಸ್ಲೆಟ್ ಕಳ್ದಾಕಿದ್ ನೀನು ಅಂತ ಹೇಳ್ತೀನಿ. ಏಯ್ ನಿಂತ್ಕೊಳ್ರೋ, ಸ್ಕೂಲ್ ಸ್ಟಾರ್ಟ್ ಆಗಿದೆ, ನೀವೆಲ್ಲ ಇಲ್ಲೇನು ಮಾಡ್ತಿದ್ದೀರಾ? ಅದು ಮೇಡಮ್, ರಾಮಣ್ಣನ ಗದ್ದೆಗೆ ಹೆಣ್ಣುಲಿ ಬಂದಿತ್ತಂತೆ. ಹೆಣ್ಣುಲಿನೂ ಇಲ್ಲ, ಎಂಥದೂ ಇಲ್ಲ. ಇದೆಲ್ಲ ನಿಮಗೆ ಸ್ಕೂಲ್ ಚಕ್ಕರ್ ಹಾಕೋಕ್ಕೆ ನೆಪ ಅಷ್ಟೇ. ನಿಜವಾಗ್ಲೂ ಮೇಡಮ್, ರಾಮಣ್ಣ ಹೆಣ್ಣುಳಿ ಮುಂದೆ ಕುರಿ ಆಗೋದ್ನಂತೆ. ಏನು? ಏನಾಯ್ತು ಗೊತ್ತಾ ಮೇಡಮ್? ರಾಮಣ್ಣ ಗದ್ದೆಯಲ್ಲಿ ಬಚ್ಚಿ ಇನ್ನೊಂದು ಮಾತಾಡಿದ್ರು ಹಂಗೆ ತಟ್ಬಿಡ್ತೀನಿ. ನಿಲ್ಲಿಸಿ, ಹಾಗೆಲ್ಲ ಹೊಡಿಬಾರ್ದು. ಮತ್ತೆ ಆಗಲೇ ಮಾಡ್ದಂಗೆ ಉಲ್ಟಾ ಪಲ್ಟಾನೂ ಮಾಡಬಾರ್ದು. ಅಲ್ಲ, ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಹೀಗೆ ಕರ್ಕೊಂಬಂದು ಟೈಮ್ ಪಾಸ್ ಮಾಡ್ತೀರಲ್ಲ. ಸ್ಕೂಲ್ಗೆ ನೀವೇ ಕಂಪ್ಯೂಟರ್ ಕೊಡಿಸಿ ಇವ್ರನ್ನ ಹೊಲದಲ್ಲಿ ಇಟ್ಕೊಂಡ್ರೆ ಹೇಗೆ ಕಲಿತಾರೆ ಹೇಳಿ? ನೀವು ದೊಡ್ಡೋರು, ಆದರ್ಶವಾಗಿರಬೇಕು ಇವ್ರುಗಳಿಗೆ. ನೀವು ಕಲ್ತಂಗೆ ಇವ್ರುಗಳು ಕಲಿಬೇಕಲ್ವಾ? ದೇವ್ರೆ, ನಾನು ಯಾವಾಗಪ್ಪ ಕಲ್ತ್ಕೊಂಡೆ? ರಾಮಣ್ಣ ನೀನೇನ್ ಕಲ್ತೆ? ಲವ್ ಆ ಮೇಡಮ್ಮು ಅಷ್ಟು ತಿಳಿಸಿ ಹೇಳ್ತಾವ್ರೆ, ಇನ್ಮ್ಯಾಕೆ ಈ ಸ್ಕೂಲಿಗೆ ತಪ್ಪಿಸ್ಕೋಬಾರ್ದು. ಈ ಸ್ಕೂಲ್ ಅಲ್ಲ, ಸ್ಕೂಲ್. ಹ್ಞೂ ಈ ಸ್ಕೂಲು ನೋಡ್ಲಾ, ಇನ್ಮ್ಯಾಕೆ ಈ ಸ್ಕೂಲಿಗೆ ತಪ್ಪಿಸ್ಕೊಂಡ್ರೆ ತೊಟ್ಬಿಡ್ತೀನಿ.
ಬನ್ನಿ ಬನ್ನಿ. ನಿಮ್ಮ ಗ್ಯಾಂಗಲ್ಲಿ ಇನ್ನೊಬ್ಬ ಇರಬೇಕಲ್ಲ, ಎಲ್ಲಿ ಅವನು? ಆ ನವ್ವ ಬಂದು ಹೊಡೆದು ಹೇಳ್ಕೊಂಡೋದ್ರು. ಸರಿ ಬನ್ನಿ. ರಮಣ, ಮೇಡಮ್ ಬ್ರೇಸ್ಲೆಟ್ ಕಳ್ದಕ್ಕಿದ್ ಹೇಳ. ಮೇಡಮ್ ನಾನು ಬಂದೆ ಇರಿ. ಬಸ್ಸು, ನೀವೇ ಸುಚ್ಚಿಬೇಕಂತ ಬಿಡಿ. ಮಾಮೂಲಾಗಿ ತಿನ್ನೋಕ್ಕಿಂತ ಎರಡು ಕಟ್ ಜಾಸ್ತಿನೇ ಹೊಡಿತಾ ಇದ್ರೆ ಅನ್ನಿಸ್ತೈತೆ. ಆದರೆ ನನಗೆ ಹೊಟ್ಟೆ ಹಸಿತಾಯ್ತು ಇಲ್ವೋ ಒಂದು ಗೊತ್ತಾಯ್ತಲ್ಲ, ಒಂಥರ ಆಗ್ಬಿಟ್ಟಿವ್ನಿ ಬಸ್ಸು. ಇದಕ್ಕೂ ಮೇಡಮ್ಗೂ ಏನಾರ ಸಂಬಂಧ ಇರ್ಬೋದಾ? ಬಸ್ಸು, ನೀವು ತಿರ್ಕೊಂಡು ನಗಾಡಬೇಡಿ. ನೀವು ಮೇಡಮ್ ಮುಂದೆ ಹೋಗಿ ನಿಂತ್ಕೊಳ್ಳೋ ತನಕ ಎಲ್ಲ ಸರಿಯಾಗಿರ್ತೈತೆ. ಅವರು ನೋಡಿದ ತಕ್ಷಣ ಅದೇನು ಆಯ್ತದೋ ಏನೋ ಮಾತೇ ಬರೋಕ್ಕಿಲ್ಲ. ಮೊದಲೇ ಬ್ರಹ್ಮಚಾರಿ ನಾನು, ಅಪ್ಪಯ್ಯ ಬೇರೆ ಮದುವೆ ಆಗಲೇಬೇಕು ಅಂತ ಆಣೆ ಮಾಡಿಸ್ಕೊಂಡವ್ರೆ. ನೀವೇ ಯೋಚನೆ ಮಾಡಿ ಎಂಥ ಇಕ್ಕಟ್ಟಲ್ಲಿ ಬದುಕ್ತಾವನಿ ನಾನು ಅಂತ. ರಮಣ, ರಮಣ, ಏನು ಬದುಕು ಇಕ್ಕಟ್ಟು ಅಂತ ಬಾಸ್ತವ ಜೋರಾಗಿ ಮಾತಾಡ್ತಿದ್ದೆ. ತಕ ಬಾಸು ಕೊಡು. ಸೊ ತಕೊಳ್ಳಿ ಬಾ. ತಕೊಳ್ಳಿ ಬಸ್ಸು. ರಮಣ, ನೀನು ಲಗ್ನಕ್ಕೆ ಒಪ್ಕೊಂಡಿದ್ದು ನನಗೆ ಶಾನೆ ಖುಷಿಯಾಗೈತೆ. ಆದರೂ ಯಾಕೋ ಸ್ಯಾನೆ ದಿಗ್ಲಾಯ್ತೈತೆ ಸಾರ್ದವ. ದಿಗ್ಲಾಕ್ಲಾ ಕೂಸೆ, ಲಗ್ನ ಕೆಟ್ಟದ್ದಲ್ಲ ಕಣ್ರಮ್ಮ. ನೀನು ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಇನ್ಮ್ಯಾಕ ನಿನ್ನನ್ನು ಯಾರೂ ಒತ್ತಾಯ ಮಾಡೋಕ್ಕಿಲ್ಲ. ನಿನ್ಗೆ ಯಾವ ಹುಡುಗಿ ಇಷ್ಟನೋ ಅವಳನ್ನೇ ನೀನು ಲಗ್ನ ಮಾಡ್ಕೋಬೋದು. ಆದರೆ ಏನು ಇಷ್ಟ ಅಂತ ಹೆಂಗೆ ಗೊತ್ತಾಯ್ತದೆ? ಮನಸ್ಸಿಗೆ ಎಲ್ಲ ಅರ್ಥ ಆಗ್ತೈತೆ ರಮಣ. ಯಾರನ್ನ ನೋಡಿದಾಗ ಹೆದರಿಕೆ ಆಗ್ತೈತೋ, ಯಾರನ್ನ ನೋಡಿದಾಗ ಮಾತಾಡೋಕ್ಕೆ ದಿಗ್ಲಾಯ್ತದೋ, ಯಾರನ್ನ ನೋಡಿದಾಗ ಪದೇ ಪದೇ ಅವ್ರನ್ನೇ ನೋಡಿ ಮಾತಾಡಿಸ್ಬೇಕು ಅಂತ ಆಸೆ ಆಗ್ತೈತೋ ಅವರೇ ನಮಗೆ ಇಷ್ಟ ಆಗೈತೆ ಅಂತ ಅರ್ಥ ಕಣ್ಲರಮ್ಮ. ಏನ್ಲ ಯೋಚನೆ ಮಾಡ್ತಾ ಇದೀಯಾ? ಯಾರನ್ನ ಇಷ್ಟ ಆಗಾರ? ಬಾಸು, ಶಾರದವ ಹೇಳಿದ ದಿಟ ಅಂದರೆ ಹೌದಾ? ನಂಗೆ ಅವ್ರು ಇಷ್ಟ ಅಂತೀರಾ? ಓ ಲೋ ರಾಮ, ಮೊದಲು ಚೇಂಜ್ ತಗೋ ವಾಪಸ್ ಕೊಡ್ಲಾ ಅಂತ ಹೇಳ್ತಿದ್ದೀರಾ ನೀವು? ಅದು ಸರಿನೇ, ಚೇನ್ಗೆ ಏನಾರ ವ್ಯವಸ್ಥೆ ಮಾಡಲೇಬೇಕು.